ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗ್ರೀನ್ ಪ್ಲಾಟ್ ಕಿಚನ್ಗೆ ಪ್ರೀತಿಯ ಸ್ವಾಗತ. ಈಗ ನಾವು ಹೋಳಿಗೆ ಸಾರು ಅಂದರೆ ಒಬ್ಬಟ್ಟು ಸಾರನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಬ್ಬಟ್ಟು ಸಾರು ಅಂದರೆ ಯಾರಿಗೆಲ್ಲ ಇಷ್ಟ ಇರಲ್ಲ, ಎಲ್ಲರೂ ಇಷ್ಟಪಡುವಂಥ ಸಾಂಬಾರು ಇದು. ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಸುಮಾರು 2 ರಿಂದ 3 ದಿನ ಇಟ್ಟು ಎಲ್ಲರೂ ಊಟ ಮಾಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಬೇಳೆಕಟ್ಟು. ನಾವು ಬೇಳೆನ ಕುದಿಸಿ ಬಸ್ತಿ ಇಟ್ಕೊಂಡಿರುವಂಥ ಬೇಳೆಕಟ್ಟು. ಅದಕ್ಕೆ ನಾವು ಮಸಾಲೆನ ನೋಡ್ಕೊಳ್ಳೋಣ. ಒಣ ಕೊಬ್ಬರಿನ ಹೆಚ್ಚಿಟ್ಕೊಂಡಿದ್ದೀನಿ, ಹವಿಜ ಅಂದರೆ ಧನಿಯಾ, ಜೀರಿಗೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಈರುಳ್ಳಿನ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀವಿ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈಗ ನಾವು ಮಸಾಲಾನ ಸ್ವಲ್ಪ ಹುರ್ಕೋಬೇಕಾಗುತ್ತೆ. ಹುರ್ಕೊಳ್ಳುವಾಗ ನಾವು ಮುಂಚೆ ಯಾವುದು ಜಾಸ್ತಿ ಹೊತ್ತು ಹುರಿಯುತ್ತೆ ಅದನ್ನು ಮುಂಚೆ ಹಾಕ್ತಾ ಹೋಗೋಣ. ಸುಮಾರು ಹೊತ್ತು ಜಾಸ್ತಿ ಹುರಿಯೋದಂದರೆ ನಾವು ಇದರಲ್ಲಿ ಈಗ ಕೊಬ್ಬರಿನ ಉದ್ದುದ್ದಿಗೆ ನೀಟಾಗಿ ಎಷ್ಟು ಸಾಧ್ಯ ಅಷ್ಟು ತೆಳುವಾಗಿ ನಾವು ಹೆಚ್ಚಿಟ್ಕೊಂಡಿದ್ದೀವಿ. ಇಲ್ಲ ನಾವು ತುರಿದು ಇಟ್ಕೊಂಡಾಗ ಲಾಸ್ಟಲ್ಲಿ ನಾವು ಹಾಕ್ಕೋಬೇಕು, ಮುಂಚೆನೇ ನಾವು ಕೊಬ್ಬರಿ ಹಾಕ್ಕೋಬಾರ್ದು, ಸೀದೋಗುತ್ತೆ. ಈಗ ನಾವು ಹೆಚ್ಚಿದಾಗ ಮಾತ್ರ ಈ ಥರ ಹೆಚ್ಚಿ ಇಟ್ಕೊಂಡಾಗ ಮಾತ್ರ ಮುಂಚೆ ನಾವು ಕೊಬ್ಬರಿ ಹಾಕ್ಕೋಬೇಕು. ತುರಿದು ಇಟ್ಕೊಂಡ್ರೆ ಲಾಸ್ಟಲ್ಲಿ ನಾವು ಹಾಕ್ಕೋಬೇಕಾಗುತ್ತೆ. ಈಗ ನಾನು ಹೆಚ್ಚಿರೋದ್ರಿಂದ ಮುಂಚೆನೇ ಹಾಕಿ ನಾನು ಹುರಿತಾ ಇದ್ದೀನಿ. ಸುಮಾರು ಒಂದು ಅರ್ಧಕ್ಕಿಂತ ಹೆಚ್ಚು ಹುರಿಬೇಕಿದು, ಕೆಂಪಿಗೆ ಹುರಿಬೇಕು. ಈ ಸಮಯದಲ್ಲಿ ನಾವು ಮೀಡಿಯಮ್ ಫ್ಲೇಮಲ್ಲಿ ಸ್ಟವ್ನ ಇಟ್ಕೊಳ್ಳಿ. ತುಂಬ ಫಾಸ್ಟಾಗಿ ಇಟ್ಕೊಂಡ್ರೆ ಅದು ಸೀದೋಗಿಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ನಾವು ಎಷ್ಟು ಚೆನ್ನಾಗಿ ಮಸಾಲಾನ ಹುರ್ಕೊತೀವಿ ಹೋಳಿಗೆ ಸಾರು ಅಷ್ಟು ಸೂಪರಾಗಿರುತ್ತೆ. ಆ ನಂತರ ಈರುಳ್ಳಿನ ಹಾಕ್ಕೊಳ್ಳೋಣ. ಈರುಳ್ಳಿ ನಾನು ದೊಡ್ಡದಾಗಿರೋದು ಒಂದು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ. ಈರುಳ್ಳಿ ಹಾಕೋದ್ರಿಂದ ನಮಗೆ ಹೋಳಿಗೆ ಸಾರು ಸ್ವಲ್ಪ ಸ್ವೀಟಾಗಿ ಬರುತ್ತೆ, ಅದಕ್ಕೆ ನಾವು ಈರುಳ್ಳಿನ ಇದಕ್ಕೆ ಯೂಸ್ ಮಾಡ್ತೀವಿ. ಈಗ ಈರುಳ್ಳಿನೂ ಸ್ವಲ್ಪ ಬೇಯಬೇಕು. ಚೆನ್ನಾಗಿ ಕೆಂಪಗಾದ ನಂತರ ಒಂದೊಂದಾಗಿ ನಾವು ಹಾಕ್ತಾ ಹೋಗೋಣ. ಈರುಳ್ಳಿ ಸ್ವಲ್ಪ ಕೆಂಪಗಾದ ನಂತರ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಸಿಪ್ಪೆ ಮಾತ್ರ ಬಿಡಿಸಿಲ್ಲ, ಸಿಪ್ಪೆ ಬಿಡಿಸ್ಬೇಡಿ, ಅಷ್ಟು ಚೆನ್ನಾಗಿರಲ್ಲ ಹೋಳಿಗೆ ಸಾರಿಗೆ. ಮೇಲಿರೋ ರೌದಿ ಮಾತ್ರ ಬಿಡಿಸಿ ಈಗ ಸಿಪ್ಪೆ ಸಮೇತವಾಗಿಯೇ ನಾವು ಹುರ್ಕೊಳ್ಳೋಣ. ಸಿಪ್ಪೆ ಬಿಡಿಸಿದರೆ ಅಷ್ಟು ಟೇಸ್ಟಾಗಿರಲ್ಲ ಅಂತ ನಮ್ಮ ಹಿರಿಯರು ಹೇಳ್ತಾರೆ. ಹೀಗಾಗಿ ನಾನು ಹಾಗೇನೆ ಹಾಕ್ತಾಯಿದ್ದೀನಿ. ಈಗ ಬೆಳ್ಳುಳ್ಳಿನೂ ಸ್ವಲ್ಪ ಫ್ರೈ ಆಗೋವರೆಗೂ ಬಿಟ್ಟು ಆ ನಂತರ ನಾವು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಅಂದರೆ ಹುರಿಯುವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಹುರಿದ್ರೆ ಬೇಗ ಫ್ರೈ ಆಗುತ್ತೆ ಮತ್ತು ಟೇಸ್ಟು ಚೆನ್ನಾಗಿರುತ್ತೆ. ಕೆಲವೊಬ್ರು ಈ ಸಮಯಕ್ಕೆ ತುಪ್ಪ ಯೂಸ್ ಮಾಡ್ತಾರೆ, ಅಷ್ಟು ಚೆನ್ನಾಗಿರಲ್ಲ ಅಂದ್ಕೊತೀನಿ ನಾನು. ನಾವೆಲ್ಲ ಎಣ್ಣೆನ ಹಾಕಿ ಹುರಿತೀವಿ. ಈಗ ಅದೆಲ್ಲ ಹುರಿದಾದ ನಂತರ ಕರ್ಬೇವಿನ ಸೊಪ್ಪು ಕೂಡ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಇದಕ್ಕೆ. ಕರ್ಬೇವಿನ ಸೊಪ್ಪು ಕಣ್ಣಿಗೂ ಮತ್ತು ಕೂದಲಿಗೂ ತುಂಬ ಒಳ್ಳೆಯದು. ಆಮೇಲೆ ಹೋಳಿಗೆ ಸಾರಿಗಂತೂ ಕರ್ಬೇವಿನ ಸೊಪ್ಪು ಬೇಕೇ ಬೇಕು. ಈ ಥರ ಹುರಿದು ಮಸಾಲೆ ಜೊತೆ ಹಾಕಿದ್ರೆ ತುಂಬ ಟೇಸ್ಟಾಗಿರುತ್ತೆ. ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಹೋಳಿಗೆ ಸಾರು ಚೆನ್ನಾಗಿರಲ್ಲ. ನೋಡಿ, ಎಲ್ಲನೂ ಈ ಥರ ಕೆಂಪಗಾಗೋವರೆಗೂ ಹುರಿದ್ರೆ ಸಾಕು. ತುಂಬ ಕಪ್ಪಗಾಗಬಾರ್ದು, ತುಂಬ ಸೀದೋಗೋ ಥರ ಹುರಿದ್ರೆ ಸಾಂಬಾರು ಅಷ್ಟು ಚೆನ್ನಾಗಿರಲ್ಲ. ಈ ಥರ ಕೆಂಪಗಾದರೆ ಸಾಕು, ಅಷ್ಟು ಟೇಸ್ಟಾಗಿರುತ್ತೆ. ಈಗ ನೋಡಿ, ಈಗ ಮಧ್ಯದಲ್ಲಿ ಸ್ವಲ್ಪ ಜಾಗನ ಓಪನ್ ಮಾಡಿಕೊಂಡು ಅದಕ್ಕೆ ಒಂಚೂರು ಎಣ್ಣೆ ಹಾಕ್ಕೊಂಡು, ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಅಂದರೆ ಹವಿಜ ಅಂದರೆ ಧನಿಯಾ ಅಂತ ಕರೀತಾರೆ, ಈ ಹವಿಜನ ಹುರ್ಕೊಳ್ಳೋಣ. ಇದಕ್ಕೆ ಸಾಂಬಾರು ಪುಡಿ ಈ ಥರ ಬೇರೆ ಯಾವುದು ಮಸಾಲೆನೂ ನಾವು ಯೂಸ್ ಮಾಡ್ತಾ ಇಲ್ಲ. ಹವಿಜ ಮತ್ತು ಜೀರಿಗೆ ಮಾತ್ರ ಉಪಯೋಗಿಸ್ಕೊಂಡಿದ್ದೀವಿ. ಮತ್ತು ಈರುಳ್ಳಿ, ಬೆಳ್ಳುಳ್ಳಿ, ಕರ್ಬೇವಿನ ಸೊಪ್ಪು ಮತ್ತು ಕೊಬ್ಬರಿ ಮಾತ್ರ ಹಾಕ್ಕೊಂಡು ಇದೇ ಮಸಾಲಾನ ಯೂಸ್ ಮಾಡಿಕೊಂಡು ನಾವು ಹೋಳಿಗೆ ಸಾರು ಮಾಡ್ತೀವಿ. ಇದು ತುಂಬ ಟೇಸ್ಟಾಗೂ ಇರುತ್ತೆ. ಈ ಥರ ಸಿಂಪಲ್ಲಾಗಿ ಮಸಾಲೆ ಹಾಕೋದ್ರಿಂದ ಎಲ್ಲರಿಗೂ ಇಷ್ಟ ಆಗುತ್ತೆ. ಈಗ ನೋಡಿ, ಅದು ಸ್ವಲ್ಪ ಹವಿಜ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಹುರಿದ ನಂತರ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವುದೇ ಸಾಮಗ್ರಿಗಳು ಸೀದೋಗಬಾರ್ದು. ಅದರಲ್ಲಿ ಮುಖ್ಯವಾಗಿ ಹವಿಜ ಮತ್ತು ಜೀರಿಗೆ ಮಾತ್ರ ಸೀದೋಗಬಾರ್ದು, ಅದಕ್ಕೆ ನಾವು ಕೊನೆಯದಾಗಿ ಹಾಕೋದು. ಕೊನೆಯದಾಗಿ ಹಾಕಿ ತಣ್ಣಗಾದ ನಂತರ ಇದಕ್ಕೆ ಮಿಕ್ಸಿ ಮಾಡ್ಕೊಳ್ಳೋಣ. ತಣ್ಣಗಾಗಬೇಕು, ಆ ತಣ್ಣಗಾಕೋಕ್ಕೆ ಬಿಟ್ಟು ನಾವು ಈಗ ಆ ಮಸಾಲೆನ ಮಿಕ್ಸಿ ಮಾಡ್ಕೊಳ್ಳೋಣ. ಮಿಕ್ಸಿ ಮಾಡ್ಕೊಳ್ಳುವಾಗ ತುಂಬ ನುಣ್ಣಗೆ ಮಾಡ್ಕೊಳ್ಳಿ, ತರಿ ಆಗಿರೋದು ಬೇಡ. ಎಷ್ಟು ನುಣ್ಣಗಾಗಿರುತ್ತೋ ಅಷ್ಟು ಸಾಂಬಾರು ಗಟ್ಟಿಯಾಗಿ ಬರುತ್ತೆ. ಈಗ ಒಂದು ಅರ್ಧ ಮಿಕ್ಸಿ ಆದ ನಂತರ ಅದಕ್ಕೊಂಚೂರು ನೀರು ಹಾಕ್ಕೊಂಡು ಅದು ಮಿಕ್ಸಿ ಆಗೋಕ್ಕೆ ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕ್ಕೊಳ್ಳಿ. ನೀರು ಹಾಕಿ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಮಿಕ್ಸಿ ಮಾಡ್ಕೊಳ್ಳೋಣ. ಈಗ ನುಣ್ಣಗಾದ ನಂತರ ಅದಕ್ಕೆ ಅಚ್ಚು ಖಾರದ ಪುಡಿ ಮತ್ತು ಅರಿಶಿಣ ಪುಡಿನೂ ನಾವು ಇವಾಗೇ ಹಾಕ್ತೀವಿ. ಯಾಕಂದರೆ ಎಣ್ಣೆಗೆ ಹಾಕೋದ್ರಿಂದ ಸ್ವಲ್ಪ ಸೀದು ಹೋಗೋ ಥರ ಆಗುತ್ತೆ. ಇದನ್ನು ನಾವು ಎಣ್ಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಈಗ ನಾನು ಮಿಕ್ಸಿ ಜಾರಲ್ಲೇ ನಾನು ಅರಿಶಿಣ ಪುಡಿ ಮತ್ತು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕಿ ಚೆನ್ನಾಗಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಬಿಡಿ. ಈಗ ನೋಡಿ ಎಷ್ಟು ನುಣ್ಣಗಾಗಿದೆ ನೋಡಿ. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆಗೆ ಕರಿಬೇವು,
ಒಣಮೆಣಸಿನ್ಕಾಯಿ ಮತ್ತು ಹುಣಸೆಹಣ್ಣು ಇಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಸುಮಾರು 1 ಲಿಂಬೆಹಣ್ಣು ಗಾತ್ರಕ್ಕೆ ಇರ್ಬೋದು. ಈಗ ಒಗ್ಗರಣೆಗೆ ಮೊದಲು ಎಣ್ಣೆ ಕಾಯಕ್ಕೆ ಇಟ್ಕೊಳ್ಳೋಣ. ಎಣ್ಣೆ ಹಾಕಿದ ನಂತರ ಮೊದಲು ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಸ್ವಲ್ಪ ಚೆನ್ನಾಗಿ ಚಟಪಟ ಅಂತ ಸಿಡಿದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕಿದ ನಂತರ ನಾವು ಕರಿಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿನ ಹಾಕ್ಕೊಳ್ಳೋಣ. ಅದೆರಡು ಸ್ವಲ್ಪ ಕೆಂಪಗಾಗೋವರೆಗೂ ಬಿಟ್ಟು ಸ್ವಲ್ಪ ಕೈ ಆಡಿಸ್ಕೊಂಡು ಒಂಚೂರು ಕೆಂಪಗಾದ ನಂತರ ನಾವು ರುಬ್ಬಿಟ್ಟಿರುವಂಥ ಮಸಾಲೆನ ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಆಗೋ ಥರ ಹುರಿಬೇಕು. ಸುಮಾರು 1 ರಿಂದ 2 ನಿಮಿಷ ಆಗ್ಬೋದು. ಅಷ್ಟರವರೆಗೂ ನಾವು ಈ ಮಸಾಲಾನ ಚೆನ್ನಾಗಿ ಎಣ್ಣೆನಲ್ಲೇ ಕೈ ಆಡಿಸ್ಬೇಕು. ನಾವು ಮಿಕ್ಸಿ ಮಾಡ್ಕೊಳ್ಳುವಾಗ ಅಚ್ಕಾರದ ಪುಡಿ ಮತ್ತು ಅರಿಶಿನ ಪುಡಿ ಬಳಸಿರೋದ್ರಿಂದ ಈಗ ಈ ಎಣ್ಣೆಗೆ ಹಾಕಿ ಫ್ರೈ ಮಾಡೋದ್ರಿಂದ ಅದೆರಡು ಚೆನ್ನಾಗಿ ಫ್ರೈ ಆಗುತ್ತೆ. ಅರಿಶಿನ ಪುಡಿ ಮತ್ತು ಅಚ್ಕಾರದ ಪುಡಿ ವಾಸನೆಯೂ ಬರಲ್ಲ. ಈಗ ಚೆನ್ನಾಗಿ ಫ್ರೈ ಆದ ನಂತರ ನೋಡಿ ಕುದೀತಾ ಇದ್ದಂಗೆ ಮೆಣಸಿನ್ಕಾಯಿ ಪುಡಿದು ಎಲ್ಲ ಎಣ್ಣೆ ಎಲ್ಲ ಆಚೆ ಬರ್ತಾಯಿದೆ. ಈಗ ಡೈರೆಕ್ಟಾಗಿ ನಾವು ಹಾಕ್ತೀವಿ ಅಂದರೆ ಸ್ವಲ್ಪ ಸೀದೋಗೋ ಥರ ಆಗುತ್ತೆ. ಅದಕ್ಕೆ ನಾವು ಮಿಕ್ಸಿನಲ್ಲೇ ಹಾಕಿದ್ರೆ ಅಷ್ಟು ಚೆನ್ನಾಗಿರುತ್ತೆ. ಈಗ ನಾವು ಹಿಂಡಿಟ್ಟಿರುವಂಥ ಹುಣಸೆಹಣ್ಣು ರಸನ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಬಿಡೋಣ. ಈಗ ಬೆಲ್ಲ ಮತ್ತು ನಾವು ಉಪ್ಪು ಹಾಕಿ ಚೆನ್ನಾಗಿ ಕುದಿಸಿ ನಂತರ ಉಳಿದಿರೋಂಥ ಸಾಮಗ್ರಿಗಳನ್ನು ಹಾಕ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ನಂತರ ಹೋಳಿಗೆ ಸಾರಿಗೆ ಬೆಲ್ಲ ಮಾತ್ರ ಕಂಪಲ್ಸರಿ ಹಾಕಲೇಬೇಕು. ಹೋಳಿಗೆ ಸಾರಿಗೆ ಬೆಲ್ಲ ಹಾಕಿಲ್ಲ ಅಂದರೆ ಅಷ್ಟು ಟೇಸ್ಟ್ ಆಗಿರಲ್ಲ. ಅದಕ್ಕೆ ಬೆಲ್ಲ ಹಾಕಲೇಬೇಕು. ಈಗ ಬೆಲ್ಲ, ಉಪ್ಪು, ಹುಳಿ ಎಲ್ಲ ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಬಿಡೋಣ. ಈಗ ರುಬ್ಬಿಟ್ಟಿರುವಂಥ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ನಾವು ಹಾಕ್ಕೊಂಡು ಈಗ ಚೆನ್ನಾಗಿ ಎಲ್ಲನೂ ಹೋದಾಡೋವರೆಗೂ ಬಿಡೋಣ. ಈಗ ಕಟ್ಟು ಹಾಕ್ತಾಯಿದ್ದೀನಿ. ನಾವು ಬೇಳೆ ಬಸ್ದಿರುವಂಥ ಕಟ್ಟು ಅದು ಕೂಡ ಹಾಕಿ ಸ್ವಲ್ಪ ಚೆನ್ನಾಗಿ ಕುದಿ ಬರೋವರೆಗೂ ಬಿಟ್ಬಿಡೋಣ. ಅಂದರೆ ಕುದ ನಂತರ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಅದಕ್ಕೆ ನಮಗೆ ಬೇಕಾಗಿರುವಂಥ ಕೊನೆಯದಾಗಿ ಸ್ವಲ್ಪ ಹೂರಣ ಹಾಕಲೇಬೇಕು. ನಾವು ಹೂರಣ ಹಾಕಿಲ್ಲ ಅಂದರೆ ಹೋಳಿಗೆ ಸಾರು ಚೆನ್ನಾಗಿರಲ್ಲ. ಅದಕ್ಕೆ ನಾವು ಎಷ್ಟು ನಮಗೆ ಗಟ್ಟಿ ಬೇಕೋ ಅಷ್ಟು ನೋಡಿ ನಾವು ಹೂರಣ ಹಾಕ್ಕೊಳ್ಳೋಣ. ಈಗ ಹೂರಣ ಹಾಕ್ತೀವಿ ಅನ್ನೋದಕ್ಕೆ ನಾನು ಸ್ವಲ್ಪ ಬೆಲ್ಲ ಕಡಿಮೆ ಹಾಕಿದ್ವಿ. ಈಗ ನೋಡಿ ಚೆನ್ನಾಗಿ ಕುದಿ ಬರೋವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ. ಇಲ್ಲ ನಮ್ಗೆ ಅಷ್ಟೇ ಕಟ್ಟಷ್ಟೇ ಸಾಕಪ್ಪ ಅಂದರೆ ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀವು ಬೆಲ್ಲ ಮತ್ತು ಉಪ್ಪು ಹಾಕ್ಕೊಳ್ಳಿ. ನಾವು ಸುಮಾರು 3 ರಿಂದ 3.5 ಲೀಟ್ರಷ್ಟು ಸಾರು ಮಾಡ್ಕೊಂಡಿದ್ವಿ. ಯಾಕಂದರೆ ನಮ್ಮ ಮನೆಯಲ್ಲಿ 2 ದಿನ ಹೋಳಿಗೆ ಸಾರು ಊಟ ಮಾಡ್ತಾರೆ. ಈಗ ಅದಕ್ಕೆ ಸ್ವಲ್ಪ ಹೂರಣ ಹಾಕ್ಕೊಳ್ಳೋಣ. ಹೂರಣ ಹಾಕೋದ್ರಿಂದ ಸ್ವಲ್ಪ ಮಂದಿಗೆ ಬರುತ್ತೆ, ಅಂದರೆ ಗಟ್ಟಿ ಬರುತ್ತೆ. ಆವಾಗ ಟೇಸ್ಟು ಚೆನ್ನಾಗಿರುತ್ತೆ. ಇಲ್ಲ ತುಂಬ ನೀರು ಥರ ಆಗಿಬಿಡುತ್ತೆ. ಇಲ್ಲ ನಾವು ಹೂರಣ ಹಾಕಲ್ಲ ಅಂದರೆ ಸ್ವಲ್ಪ ಬೇಳೆ ಕಟ್ಟು ಎಷ್ಟಿರುತ್ತೆ ಅಷ್ಟೇ ಮಾಡ್ಕೊತೀವಪ್ಪ ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಯೂಸ್ ಮಾಡ್ಕೋಬೇಕಾಗುತ್ತೆ. ಈಗ ಚೆನ್ನಾಗಿ ಹೋದ್ರಾಡೋಕೆ ಬಿಡೋಣ. ನೋಡಿ ಈಗ ಹೋಳಿಗೆ ಸಾರು ರೆಡಿ ಆಯಿತು. ನಿಮಗೂ ಈ ಸಾಂಬಾರು ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದೇ ಹೋಳಿಗೆ ಸಾರನ್ನ ನಾವು ಇನ್ನೂ 2 ಥರ ಮಾಡ್ತೀವಿ. ಅಂದರೆ ಒಣಮೆಣ್ಸಿನ್ಕಾಯಿ ಹುರಿದು ಮಾಡ್ತೀವಿ, ಇಲ್ಲ ಹಸಿಮೆಣ್ಸಿನ್ಕಾಯಿ ಟೊಮೊಟೊ ಹುರಿದು ಮಾಡ್ತೀವಿ. ಆ ರೆಸಿಪಿನೂ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಈಗ ನೋಡಿ ಈಗ ಸಿಂಪಲ್ಲಾಗಿ ಹೋಳಿಗೆ ಸಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟಿದ್ದೀವಿ. ನೀವು ಒಂದ್ಸರಿ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೂ ಇಷ್ಟ ಆಗ್ಬೋದು. ತುಂಬ ಇಷ್ಟಪಡ್ತೀರಾ ನೋಡಿ. ಒಂದ್ಸರಿ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.